ವಸತಿ ನಿಗಮದ ಆಮೆಗತಿಯ ಕಾರ್ಯಕ್ಕೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹಲವು ಕಡೆಗಳಲ್ಲೆಲ್ಲ ಪ್ರೊಟೆಸ್ಟ್ ಆಗಿತ್ತು. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಧಾನವೇ ಪ್ರಧಾನ. ವಸತಿ ನಿಗಮದ ಆಮೆಗತಿ ಧೋರಣೆಯ ವಿರುದ್ಧ ಜನ ಸಿಡಿದೆದ್ದಿದ್ದಾರೆ. ವಸತಿ ನಿಗಮದ ಮುಂದೆ ಫಲಾನುಭವಿಗಳಿಂದ ಪ್ರೊಟೆಸ್ಟ್ ಕೂಡ ಆಗಿದೆ. ಸೂರನ್ನ ಪಡೆಯೋದಕ್ಕೆ ಸಾಲ ಮಾಡಿ ನಾವು ಹಣವನ್ನ ಕಟ್ಟಿದ್ದೇವೆ, ಈವರೆಗೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ ಅಂಥೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಈ ತಿಂಗಳ ಒಳಗಾಗಿ ಮನೆ ಕೊಡ್ತೀವಿ ಅಂಥೇಳಿ ಅಧಿಕಾರಿಗಳು ಹೇಳಿದರು. ಪಬ್ಲಿಕ್ ಟಿವಿಗೆ ಜಿಬಿಎ ವೆಲ್ಫೇರ್ ಆಫೀಸರ್ ಮುರಳೀಧರ್ ಅವರು ಕೊಟ್ಟಂತಹ ಹೇಳಿಕೆ. ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಈವರೆಗೂ ಕೂಡ ನಮಗೆ ಮನೆ ಸಿಕ್ಕಿಲ್ಲ, ಸೂರು ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಪಬ್ಲಿಕ್ ಟಿವಿ ಕೂಡ ವರದಿ ಪ್ರಸಾರ ಮಾಡಿತ್ತು. ಈಗ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಜನರ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಜನರ ಬಳಿಯೇ ಹೋಗಿದ್ದಾರೆ. ಮನೆ ಒಳಗೆ ಬಿಡಲ್ಲ ಸರ್, ಬೀಗ ಇಟ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ 5 ಕಾರ್ಪೊರೇಷನಿಂದ ತಗೊಂಡು 548 ಏನು ಪೆಂಡಿಂಗ್ ಇದೆ ಅದನ್ನು ನಾನು ಪಟ್ಟಿನ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಕೊಡ್ತೀವಿ ಅನ್ನೋದಕ್ಕೆ ಅವರು ಈಗ ಅದಕ್ಕೆ ಆ ನಂಬಿಕೆ ಮೇಲೆ ಅವರು ಇದು ಮಾಡಿದ್ದಾರೆ. ಸೊ ಈಗ ನನ್ನ ಉದ್ದೇಶ ಏನಂದರೆ ನಾನು ಕನ್ಸರ್ನ್ ಈಗ ನನ್ನ ಕಮಿಷನ್ ನನ್ನ ಐಆರ್ ಆಫೀಸರ್ ಹತ್ರ ಹೋಗಿ ನಾನು ಡೈರೆಕ್ಷನ್ಸ್ ತಗೊಂಡು ಆದಷ್ಟು ಬೇಗ ಇದೇನಿದೆ ಅವ್ರದ್ದು ಪಟ್ಟಿನ ತರಿಸ್ಕೊಂಡು ಹಾಜರಾಗಿದೆ ಏನಿದೆ ಅದನ್ನು ಪಟ್ಟಿ ತಗೊಂಡು ನಾವು ಈಗ ಕ್ರಮ ವಹಿಸಬೇಕು ಅನ್ನೋದು ನನ್ನ ಉದ್ದೇಶನ ಕೂಡ ಎಲ್ಲರಿಗೂ ಕೂಡ. ಈಗ 5 ಲಕ್ಷ ರೂಪಾಯಿ ಏನಿದೆ ಸಹಾಯಧನ ಅದು ನಮ್ಮಿಂದ ಇವರಿಗೆ ಬರುತ್ತೆ. ಈಗ ಅದು ರಾಜೀವ್ ಗಾಂಧಿ ಅವ್ರದ್ದು, ಯಾಕಂದರೆ ನಾವು ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ದೀವಿ. ಅವ್ರು ರಾಜೀವ್ ಗಾಂಧಿ ಅವರು ಹೇಳಬೇಕು ದುಡ್ಡು ಹೇಗೆ ಹೋಗುತ್ತೆ ಅಂತ. ಅವ್ರಿಗೆ ಅಲ್ಲೇ ಅಲ್ಲ ಮೇಡಮ್, ಈಗ ಅವ್ರ ಅಕೌಂಟಿಗೆ ದುಡ್ಡನ್ನು ನಾನು ಕೊಡೋದು ನಮ್ಮ ಜವಾಬ್ದಾರಿ, ನಾವು ಪಟ್ಟಿ ಕೊಡೋದು ನಮ್ಮ ಜವಾಬ್ದಾರಿ. ಪಟ್ಟಿ ಕೊಟ್ಟ ಮೇಲೆ ನಂತರ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಅವರು ವರ್ಚುವಲ್ ಅಕೌಂಟ್ಗೆ ಏನು ಅವರು ಅದು ಏನಾಗ್ತಿದೆ ಡಿಪಿಕ್ಟ್ ಆಗ್ತಾ ಇದೆ 5 ಲಕ್ಷ ದುಡ್ಡು ಬಂದಿದೆ ಅಂತ ಅವರು ಅದನ್ನು ಪ್ರೋಸೆಸ್ನ ಮಾಡ್ತಾರೆ. ಮತ್ತು ತದನಂತರದಲ್ಲಿ 14,000 ಜನ ಲಿಸ್ಟ್ ಕಳಿಸ್ಬಿಟ್ಟು 14,000 ಇವಾಗ ಕೋಗಿಲು ಅವ್ರಿಗೆ ಅಮೃತ ಮಹೋತ್ಸವದ ಹಣ ಬಿಡುಗಡೆ ಮಾಡಿ ಅವ್ರಿಗೆ ಇಮಿಡಿಯೇಟಾಗಿ ಮನೆ ಕೊಡ್ತಿದ್ದಾರೆ. ಅದೇ ಸೇಮ್ ನಮಗೆ 10 ತಿಂಗಳಾಗಿದೆ ಹಣ ಬಂದು 10 ತಿಂಗಳಿಂದ ಅಮೃತ ಮಹೋತ್ಸವದ ಹಣನ ಹೋಲ್ಡ್ ಮಾಡಿಕೋರೆ ರಿಜಿಸ್ಟ್ರೇಷನ್ ಬಿಡ್ತಿಲ್ಲ. ನಮಗೆ ಇದೇ ಪ್ರಾಬ್ಲಮ್ಮು. ನಾವು ಟ್ಯಾಕ್ಸ್ ಪೇಯರು, ನಾವು ಕರ್ನಾಟಕದವರು, ನಮ್ಮ ಹಣ ಎತ್ತಿ ಕೋಗಿಲ ಕ್ರಾಸ್ ಅವ್ರು ಕೊಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ನ್ಯಾಯ ಇದು? ನಾವು ಬೆನಿಫಿಷಿಯರ್ಸ್ ಅಂತ ಆಯ್ಕೆಯಾಗಿ 10 ತಿಂಗಳಾಗಿದೆ, ಹಣ ಕ್ರೆಡಿಟ್ ಆಗಿ 10 ತಿಂಗಳಾಗಿದೆ. ನಮ್ಮ ತಂದೆ ಅರ್ಜಿ ಹಾಕಿದ್ರು, ಇದನ್ನು ನಮ್ಮ ತಂದೆ ತೀರ್ಕೊಂಡೇ ಬಿಟ್ಟರು ಮೇಡಮ್. ಓಡಾಡಿ ಜಿಬಿಎಗೆ BBMPಗೆ ವಾರ್ಡ್ಗೆ ಓಡಾಡಿ ತೀರ್ಕೊಂಡೇ ಬಿಟ್ಟರು. ಅದು ಫಾಲೋಅಪ್ ನಾನು ಮಾಡ್ತಿದ್ದಿ. ಇಷ್ಟು ಟಾರ್ಚರ್ ಕೊಡ್ತಿದ್ದಾರೆ ಇವರು. ಇನ್ ಕೇಸ್ ಕೊಟ್ಟು EMI ಕಟ್ತಾ ಇದ್ದೀವಿ ನಾವು. ನಮ್ಗೆ ಪ್ರಾಬ್ಲಮ್ ಏನಂದರೆ EMI ಕಟ್ಟಬೇಕು, ಒಂದು ಕಡೆ ಮನೆ ಬಾಡಿಗೆನೂ ಕಟ್ಟಬೇಕು. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಹಾಕಿದ್ವಿ. ಈ ಥರ ಮಾಡ್ತಿದ್ದಾರೆ. ನೀವೇ ನೋಡ್ತಿದ್ರಲ್ಲ, ಯಾವಾಗಲೂ ಆಶ್ವಾಸನೆ ಕೊಡೋದೇ, ಆಮೇಲೆ ಬಂದು ಇನ್ನೊಂದು ಥರ ಹೇಳ್ತಾರೆ. ಬಂದು ಪೊಲೀಸರನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮೊದಲು ಈ ಕುರಿತಂತೆ ವರದಿ ಮಾಡಿದ್ದೇನೆ ನಿಮ್ಮ ಪಬ್ಲಿಕ್ ಟಿವಿ. ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡಿತ್ತು. ಇವತ್ತು ಅಧಿಕಾರಿಗಳೇ ಸ್ವತಃ ಜನರ ಸಮಸ್ಯೆಯನ್ನು ಆಲಿಸೋದಕ್ಕೆ ಮುಂದಾಗಿದ್ದಾರೆ.